ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಅಲ್ಲಿ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಸುಮಾರು ಜನ ನನಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರಿ, ನೀವು ವರ್ಕ್ ಮಾಡೋಂಥ ಪ್ಲೇಸ್ ಯಾವ ರೀತಿ ಇಟ್ಕೊಂಡಿದ್ದೀರಿ ಸ್ವಲ್ಪ ತೋರಿಸಿ ಅಂತ ಹೇಳ್ತಾ ಇದ್ರಿ. ಈ ವಿಡಿಯೋದಲ್ಲಿ ನಾನು ವರ್ಕ್ ಮಾಡೋಂಥ ಪ್ಲೇಸ್ ಹೇಗಿದೆ, ಯಾವ ರೀತಿ ನಾನು ಎಲ್ಲ ಒಂದು ಐಟಮ್ಸ್ಗಳನ್ನ ಹೇಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ, ನನ್ನ ಕೆಲಸ ಈಸಿ ಹೇಗಾಗುತ್ತೆ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ನಾನು ಕೂಡ ಮನೆ ಕೂಡ ನೋಡ್ಕೊಂಡು ಹೋಗಬೇಕು. ಆ್ಯಂಡ್ ಆ್ಯಸ್ ಯೂಸಲ್ ನನಗೂ ಕೂಡ ಮಗ ಇದ್ದಾನೆ. ಸೊ ಅವ್ನು ಸ್ಕೂಲ್ ಆಯಿತು, ಪ್ರತಿಯೊಂದನ್ನು ನೋಡಿಕೊಂಡು ಆ್ಯಂಡ್ ಈಗ ವರ್ಕ್ ಬಿಸ್ನೆಸ್ ಕೂಡ ನಾನು ರನ್ ಮಾಡ್ಕೊಂಡು ಹೋಗಬೇಕು. ಸೊ ಅಂದರೆ ಯಾವ ರೀತಿ ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಇದು ಈಸಿ ಆಗ್ತಾ ಇದೆ ಅಂತ. ಸೊ ಮೇ ಬಿ ನನ್ನ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ನಿಮಗೆ ಸುಮಾರು ಥರದ ಒಂದು ಐಡಿಯಾಸ್ಗಳು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತೇಳಿ ತೋರಿಸ್ತೀನಿ. ತುಂಬ ಪುಟ್ಟದಾಗಿದೆ, ತುಂಬ ದೊಡ್ಡದೇನಿಲ್ಲ, ಬಟ್ ಆದರೆ ಸ್ವಲ್ಪ ಏನೇನು ಬೇಕೋ ನೆಸಸರಿ ಇರೋದನ್ನ ಇಲ್ಲಿ ನಾನು ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಸೊ ಡೈರೆಕ್ಟ್ ಬಂದು ಈ ಒಂದು ಜಾಗದಲ್ಲಿ ಕೂತ್ಕೊಂಡು ನಾನು ಕೆಲಸ ಮಾಡ್ತೀನಿ. ಆ್ಯಂಡ್ ಈಸಿಲಿ ನಾನು ಮತ್ತೆ ಕಿಚನ್ದಲ್ಲಿರುವಂಥ ಕೆಲಸ ಆಯಿತು, ಬೇರೆ ಕೆಲಸನ ಮತ್ತು ಈಸಿಲಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇರುತ್ತೆ 24 ಗಂಟೆಗೆ ನಾನು ಇವಾಗ ಏನು ಸೆಟಪ್ ಮಾಡ್ಕೊಂಡು ನನಗೆ ಈಸಿ ಅನಿಸ್ತಾ ಇದೆ. ಮೇ ಬಿ ನೀವು ಕೂಡ ನೀವು ಓಕೆ ಅನಿಸಿದ್ರೆ ನೀವು ಕೂಡ ಇದನ್ನ ಫಾಲೋ ಮಾಡ್ಬೋದು. ಸೊ ನೋಡೋಣ, ನಂದು ವರ್ಕ್ ಮಾಡುವಂಥ ಪ್ಲೇಸು. ಸೊ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಎಲ್ಲಕ್ಕಿಂತ ಮುಂಚೆ ನಾನು ಇದು ಸೆಟಪ್ ಆ್ಯಕ್ಚುಲಿ ಕೂಡ್ಸೋಕ್ಕಿಂತ ಮುಂಚೆ ನಾನು ಮೊದಲು ಟೇಬಲ್ ಮಾಡಿಸಿದ್ದೀನಿ. ಈ ಟೇಬಲ್ ಉದ್ದಕ್ಕೆ 1.5 ಮೀಟ್ರ್ ಮೇಲ್ಗಡೆ ಇದೆ. ಅಗಲಕ್ಕೆ ಹೇಳಬೇಕು ಅಂದರೆ ಅದು ಕೂಡ 1.5 ಮೀಟ್ರ್, ಅಂದರೆ ಚೌಕಾಕಾರದಲ್ಲೇ ಮಾಡಿಸಿದ್ದೀವಿ. ಯಾಕಂದರೆ ಕೆಲವೊಂದು ಟೈಮ್ ಬಟ್ಟೆ ಎಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿ ಇರಲಿ ಅಂತ ಹೇಳಿ. ಓಕೆ. ಆ್ಯಂಡ್ ಇದು ಒಂದು ಶೆಲ್ಫ್ ಏನು ಮಾಡಿಸಿದ್ದೀನಿ ನಾನು. ಈ ಶೆಲ್ಫ್ ನಾನು ಹೇಳಿ ಮಾಡಿಸಿರೋದು. ಆ್ಯಂಡ್ ನಾವು ಯಾವಾಗ ಈ ಒಂದು ಇದನ್ನು ಮಾಡ್ಸೋಕ್ಕೆ ಹೋಗಿದ್ವಿ ಟೇಬಲ್ನ, ಈ ಟೇಬಲಲ್ಲಿ ಉಳಿದಿರುವಂಥದ್ದು ಇದು ಆ್ಯಕ್ಚುಲಿ ಏನು ವುಡನ್ ಕಟ್ಟಿಗೆ ಉಳಿದಿತ್ತು. ಸೊ ಅದನ್ನೇ ನಾನೇನು ಮಾಡಿದ್ದೀನಿ ಅಂತಂದರೆ ಹೇಳಿಬಿಟ್ಟು ಮಾಡಿಸಿದ್ದೀನಿ. ಓಕೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರು. ಆ್ಯಂಡ್ ಒಳ್ಳೆ ಕ್ವಾಲಿಟಿದೇ ಮಾಡಿಸಿದ್ದೀನಿ. ತುಂಬ ದಪ್ಪ ಇದೆ ಇದು ಆ್ಯಕ್ಚುಲಿ. ಸೊ ತುಂಬ ದಿನ ಇದನ್ನು ಯೂಸ್ ಮಾಡ್ಬೋದು, ಏನು ತೊಂದರೆ ಬಂದಿಲ್ಲ ಇದುವರೆಗೂ. ಬಟ್ ಇಲ್ಲಿ ನಾನೇನು ಮಾಡಿದ್ದೀನಿ ಅಂತಂದರೆ ಸೈಡಲ್ಲಿ ಈ ರೀತಿ ಒಂದು ಇದನ್ನು ತೊಗೊಂಡು ಬಂದಿದ್ದೆ. ಯಾವಾಗ ಸ್ಟಾರ್ಟಿಂಗಲ್ಲಿ ಫಸ್ಟಿಗೆ ಇದನ್ನೇ ತೊಗೊಂಡು ಬಂದಿರೋದು ಇದನ್ನು. ಓಕೆ, ಸ್ಟ್ಯಾಂಡು. ಬಟ್ ಆದರೆ ಇದು ಅಷ್ಟೊಂದು ಯೂಸ್ ಆಗಲಿಲ್ಲ ನನಗೆ, ಯಾಕಂದರೆ ಇದು ಚೌಕಾಕಾರದಲ್ಲಿ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಆದರೆ ಇದು ಷಟ್ಕೋನ ಸ್ಟೈಲಲ್ಲಿದೆ, ಅಷ್ಟೊಂದು ನನಗೆ ಯೂಸ್ ಆಗ್ತಾಯಿಲ್ಲ ಅಂತ ಅನ್ಕೋತೀನಿ. ಬಟ್ ಸ್ಟಿಲ್ ಸ್ವಲ್ಪ ಇದನ್ನು ಯೂಸ್ ಮಾಡ್ತೀನಿ, ಅಷ್ಟಪರಿ ಯೂಸ್ ಮಾಡಲ್ಲ. ಆ್ಯಂಡ್ ಇದು ಈ ಒಂದು ಹೇರ್ ಬಾಯ್ ನೀವು ನೋಡ್ತಾ ಇದ್ರಿ, ಇದು ತುಂಬ ಸ್ಟಾರ್ಟಿಂಗಲ್ಲಿ ನಾನು ಮಾಡಿರೋಂಥದ್ದು. ಸ್ಟಾರ್ಟಿಂಗಲ್ಲಿ ಸೊ ಆವಾಗ ಫ್ಯಾಬ್ರಿಕ್ ತಂದು ನಾನು ಮಾರ್ಕೆಟಿಂದ ಟ್ರೈ ಮಾಡಿರೋದು. ಸೊ ಅದಾದ ನಂತರ ನೆಕ್ಸ್ಟ್ ಮತ್ತೆ ಮಾಡಿರೋಂಥದ್ದು ಇದು ತುಂಬಾ ಹಳೇದು, ಸ್ವಲ್ಪ ಮೆಮೊರಿಯಾಗಿ ಇಟ್ಕೊಂಡಿದ್ದೀನಿ ನನ್ನ ಎದುರಿಗೆ. ಯಾಕಂದರೆ ಹಳೇದು ಫಸ್ಟಿಗೆ ನಾವೇನು ಮಾಡ್ತಾಯಿದ್ವಿ ಆವಾಗಿನ ಒಂದು ದಿನಗಳಿಂದ ಇದೆಲ್ಲ ನೆನಪಾಗುತ್ತೆ ನನಗೆ ಆ್ಯಕ್ಚುಲಿ. ಆ್ಯಂಡ್ ಇದು ಕೂಡ ನಾನು ಟ್ರೈ ಮಾಡಿದ್ದೆ, ಬಟ್ ಆದರೆ ಇದು ಪರ್ಫೆಕ್ಷನ್ ಬಂದಿಲ್ಲ. ಬಟ್ ಆದರೆ ಇದು ಕೂಡ ಸ್ಟಾರ್ಟಿಂಗ್ ಟೈಮಲ್ಲಿ ಮಾಡಿರುವಂಥದ್ದು ಇವೆಲ್ಲ ಹೇರ್ ಬೋಸು. ಬಟ್ ಫೈನಲೈಸ್ ಮಾಡಲಿಲ್ಲ ನಾನು ಇದನ್ನ, ಓಕೆ ಅಂತ ಮಾಡಲಿಲ್ಲ, ಮಾರ್ಕೆಟಿಂಗ್ ಮಾಡಲಿಲ್ಲ ಇದನ್ನು ಹಾಗೆಯೇ ಹೋಲ್ಡ್ ಮಾಡಿ ಇಟ್ಟಿದ್ದೀನಿ. ಓಕೆ. ಆ್ಯಂಡ್ ಇದು ಮಷೀನು ನಾನು ಆಲ್ರೆಡಿ ತೊಗೊಂಡಿರೋ ಮಷೀನು. ಇದು ಆ್ಯಕ್ಚುಲಿ ನನಗೆ ಹಸ್ಬೆಂಡ್ ಕಡೆಯಿಂದ ಗಿಫ್ಟ್ ಕೊಟ್ಟಿರೋದು, ನೀವು ಮೊದಲು ಕೂಡ ಹೇಳಿದ್ದೀನಿ. ಓಕೆ. ಸೊ ಇದು ಆ್ಯಕ್ಚುಲಿ ನನ್ನ ಕಡೆ ಒಂದು ಕೈಯಿಂದ ಇದನ್ನು ಮಾಡ್ತಾರಲ್ವ, ಹೊಲಿತಾರೆ, ಆ ರೀತಿ ಮಷೀನ್ ಇತ್ತು. ಬಟ್ ಆದರೆ ಈ ಮಷೀನ್ನ ಅವ್ರು ನನಗೆ ಗಿಫ್ಟ್ ಕೊಟ್ಟಿರೋದು. ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಮೇನು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಮೇಲ್ಗಡೆ ಇರೋದು ಇದರಲ್ಲಿ ನಾವು ನನ್ನ ಕೆಲವೊಂದು ದಾರ ಮತ್ತು ನನಗೆ ಬೇಕಾದ ಚಿಕ್ಕ ಪುಟ್ಟ ಏನು ಇರುತ್ತೆ, ಬಾಬಿನ್ಸ್ ಎಲ್ಲ ಇರುತ್ತೆ, ಅವುಗಳನ್ನ ಈ ಒಂದು ಬಾಕ್ಸಲ್ಲಿ ನಾನು ಸ್ಟೋರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಕಟರ್ಸ್ ಎಲ್ಲ ಇಟ್ಟಿರ್ತೀನಿ ನಾನಿಲ್ಲಿ. ಓಕೆ. ಕಟರ್ಸ್ ಅಂದರೆ ಮಕ್ಕಳ ಕೈಗೂ ಕೂಡ ಇದು ಹತ್ತಬಾರ್ದು, ಆ್ಯಂಡ್ ಸ್ವಲ್ಪ ದೂರ ಕೂಡ ಇರಬೇಕು, ಯಾಕಂದರೆ ಸ್ವಲ್ಪ ಪೇಪರ್ ಕಟ್ಟಿಂಗ್ಸ್ ಎಲ್ಲ ಇರುತ್ತಲ್ವ. ಸೊ ಹೀಗಾಗಿ ನಾನು ಇದನ್ನು ಇಟ್ಟಿದ್ದೀನಿ ಮೇಲ್ಗಡೆ. ಆ್ಯಂಡ್ ಇದರಲ್ಲಿ ಸುಮಾರು ಥರದ ಟೂಲ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇದು ನಾನು ಆಲ್ರೆಡಿ ಬಟನ್ ಟಿಕ್ ಮಾಡೋದಕ್ಕೆ ತೊಗೊಂಡಿರೋದು ಟೂಲ್. ಇದು ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ. ಓಕೆ. ನಾರ್ಮಲಿ ನಿಮ್ಗೆ ಇಲ್ಲಿ ಹಾಗೇ ತೋರಿಸ್ತೀನಿ, ಈ ಟೂಲ್ಸ್ಗಳನ್ನೆಲ್ಲ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಿಮ್ಗೆ ಇದನ್ನೆಲ್ಲ ಹೇಳ್ಕೊಡ್ತೀನಿ. ಆ್ಯಂಡ್ ಅದಲ್ಲೂ ಕೂಡ ನೆಕ್ಸ್ಟ್ ನೋಡಿದರೆ ನನ್ನ ಸ್ಟಿಕರ್, ಥ್ಯಾಂಕ್ ಯು ಸ್ಟಿಕರ್ಸ್ಗಳು. ಸೊ ಇದನ್ನು ಯಾರು ನಮ್ಗೆ ಆರ್ಡರ್ಸ್ ಕೊಟ್ಟಿರ್ತಾರೆ ಅವರಿಗೆ ಕೊಡ್ತೀವಿ. ಆ್ಯಂಡ್ ನೆಕ್ಸ್ಟ್ ನಾನು ಚಿಕ್ಕದೊಂದು ಬಾಕ್ಸ್ ಇಟ್ಟಿದ್ದೀನಿ. ಸೊ ಇದು ಆ್ಯಕ್ಚುಲಿ ಸ್ವೀಟ್ ಬಾಕ್ಸು, ಅಷ್ಟು ಅಂತ ಪರಿ ಯೂಸ್ ಮಾಡಲ್ಲ. ಬಟ್ ಆದರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸುಮಾರು ಥರದ ಚಿಕ್ಕ ಏನು ಇದು ಜಿಬ್ಸ್. ಓಕೆ. ಇದು ಚಿಕ್ಕ ಪರ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಇದನ್ನು ಅಷ್ಟೊಂದು ಯೂಸ್ ಮಾಡಲ್ಲ, ಏನಾದರೂ ಕಸ್ಟಮರ್ಸ್ ಏನಾದರೂ ಕಸ್ಟಮೈಸ್ ಮಾಡಿಸಿದ್ರೆ ಮಾತ್ರ ನಾವು ಇದನ್ನು ಮಾಡಿಕೊಟ್ಟಿರ್ತೀವಿ. ಆ್ಯಂಡ್ ಈ ರೀತಿ ಚಿಕ್ಕ ಪುಟ್ಟ ಕೆಲವೊಂದು ಈಸಿಲಿ ನನಗೆ ಸಿಕ್ಬಿಡ್ಬೇಕು ಆ ರೀತಿ ಇಟ್ಕೊಂಡಿದ್ದೀನಿ. ಓಕೆ. ಆ್ಯಂಡ್ ನೆಕ್ಸ್ಟಲ್ಲಿ ನೀವು ನೋಡಿದರೆ ಇಲ್ಲಿ ಕೆಲವು ಸ್ಟೆಪ್ಲರ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ನಾನು. ಸ್ಟೆಪ್ಲರ್ ಬೇಕಾಗುತ್ತೆ, ಯಾಕಂದರೆ ಕೆಲವೊಂದು ಪಿನ್ಗಳನ್ನೆಲ್ಲ ಹಾಕೋದಕ್ಕಾಯಿತು, ಪ್ಯಾಕಿಂಗ್ ಮಾಡುವಾಗ ಯೂಸ್ ಆಗುತ್ತೆ. ಸೊ ಹೀಗಾಗಿ ಇದನ್ನು ಸ್ಟೋರ್ ಮಾಡಿದ್ದೀನಿ, ಬಟ್ ಬ್ಯಾಕ್ ಸೈಡಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇವು ನನ್ನ ಹೇರ್ ಬೋಸ್ ಇವಾಗ ಲೇಟೆಸ್ಟ್ ನಾನೇನು ಲಾಂಚ್ ಮಾಡ್ತಾಯಿದ್ದೀನಿ. ಸೊ ಅವುಗಳದ್ದು. ಓಕೆ.
ಸೊ ಇವುಗಳನ್ನ ನಾನು ಎದುರುಗಡೆ ಇಟ್ಟಿದ್ದೀನಿ. ಕಸ್ಟಮರ್ಸ್ ಬಂದಾಗ ಏನಾಗುತ್ತೆ ಅಂತಂದರೆ, ಅಥವಾ ನಮ್ಗೆ ಯಾರಾದರೂ ಕಸ್ಟಮರ್ಸ್ ಇರ್ತಾರಲ್ವ, ಅವ್ರು ನಮಗೆ ನಿಮ್ಮ ಹತ್ರ ಯಾವ್ಯಾವ ಇದೆ ಅಂತ ಹೇಳಿದಾಗ ನನಗೆ ಈಸಿಲಿ ಇಲ್ಲಿ ಕಾಣಿಸ್ಬಿಡುತ್ತೆ. ನಾನು ಏನು ಮಾಡ್ತೀನಿ, ಅದೊಂದು ಜಸ್ಟ್ ಒಂದು ವೀಡಿಯೋ ತೊಗೋತೀನಿ ಅಥವಾ ಫೋಟೋಸ್ ತೊಗೋತೀನಿ, ಅವ್ರಿಗೆ ಕಳಿಸ್ತೀನಿ. ಓಕೆ, ನಮ್ಮ ಹತ್ರ ಇವಾಗ ಎಷ್ಟು ವೆರೈಟೀಸ್ಗಳಿದೆ, ಎಷ್ಟು ವೆರೈಟೀಸ್ ನಾವು ಮಾಡ್ತಾ ಇದ್ದೀವಿ, ಸೊ ಅದ್ರ ಬಗ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಹೀಗಾಗಿ ನಾನು ಈ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ದೀಪಾವಳಿಯಲ್ಲಿ ತೊಗೊಂಡು ಬಂದಿರೋದು. ನಾನು ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಆ್ಯಕ್ಚುಲಿ. ಇದು ಈ ಕಡೆ ಲಕ್ನೋ ಮಾರ್ಕೆಟಲ್ಲಿ ನಾನು ನೋಡಿದೆ, ನಮ್ಮ ಕಡೆ ಎಲ್ಲ ಸಿಗ್ತಾ ಇರಲಿಲ್ಲ, ಅಂದರೆ ಹುಬ್ಳಿ ಧಾರವಾಡಲ್ಲಿ. ಬಟ್ ಅದು ಮೇ ಬಿ ಇದು ಮೈಸೂರಲ್ಲೆಲ್ಲ ಆ ಕಡೆ ಸಿಗ್ಬೋದು ಅಂತ ಅನ್ಕೋತೀನಿ. ಬಟ್ ಇದು ನನಗೆ ತುಂಬ ಖುಷಿ ಆಯಿತು. ಹೀಗಾಗಿ ಇದನ್ನ ಯಾವಾಗಲೂ ನಾನು ಎದುರುಗಡೆ ಇಟ್ಕೊಂಡಿರ್ತೀನಿ ಇವ್ರನ್ನ. ಸೊ ಇದಾದ ನಂತರ ಇಲ್ಲಿ ಯಾವೆಷ್ಟು ಟೈಪ್ ಮಾಡ್ತಾಯಿದ್ದೀವಿ ಹೇರ್ ಬೋಸ್ಗಳನ್ನು. ಓಕೆ, ಸೊ ಅವುಗಳದ್ದು ಸ್ವಲ್ಪ ಹಾಗೆಯೇ ಒಂದು ಡಿಸೈನ್ಸ್ ಏನು ಇಟ್ಕೊಂಡಿದ್ದೀನಿ. ಸೊ ಇದರಿಂದ ಏನಾಗುತ್ತೆ, ಈಸಿಲಿ ಫೋಟೋ ಕ್ಲಿಕ್ ಮಾಡ್ತೀನಿ, ಕಸ್ಟಮರಿಗೆ ಕಳಿಸ್ತೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ಇದು ಕೆಲವೊಂದು ಮುತ್ತುಗಳನ್ನ ಸ್ಟೋರ್ ಮಾಡಿದ್ದೀನಿ. ಎಲ್ಲ ಥರದ ಮುತ್ತಿದೆ. ಇದು 10 mm ಮುತ್ತಿದೆ, 5 mm ಇದೆ. ಓಕೆ, ಸೊ ಎಲ್ಲ ಥರದ 2 mm ಕೂಡ ಇದೆ ಇದರಲ್ಲಿ. ಆ್ಯಂಡ್ ಇಲ್ಲಿ ತುಂಬಾ ಚಿಕ್ಕ ಒಂದು ಮುತ್ತುಗಳಿದೆ. ಆ್ಯಂಡ್ ಅದರಲ್ಲೂ ಕೂಡ ಐಸ್ಗಳನ್ನೆಲ್ಲ ಇಟ್ಟಿದ್ದೀನಿ. ಇದು ಬ್ಯಾಗ್ಸ್ ಎಲ್ಲ ಮಾಡ್ತಾ ಇರ್ತೀವಲ್ವ, ಸೊ ಅದರಲ್ಲಿ ಹಾಕೋದಕ್ಕೋಸ್ಕರ. ಆ್ಯಂಡ್ ಇದು ಮೇನು 700 ಗ್ಲೂ ಇಟ್ಟಿದ್ದೀನಿ. ಬಟ್ ಇದನ್ನು ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ಇದು ಯೂಸ್ ಆಗೋಲ್ಲ. ಸೊ ಇದನ್ನು ನನ್ನ ಸ್ಟೂಡೆಂಟ್ಸ್ ಯಾರು ಆನ್ಲೈನ್ ಕ್ಲಾಸಸ್ ತೊಗೋತಾ ಇರ್ತಾರೆ, ಅವ್ರಿಗೆ ತುಂಬ ವಿಷಯಗಳನ್ನ ಹೇಳಬೇಕಾಗುತ್ತೆ. ಸೊ ಇದನ್ನು ನಾನು ಯೂಸ್ ಮಾಡ್ತಾಯಿಲ್ಲ. ಯಾಕೆ ಮಾಡ್ತಾಯಿಲ್ಲ ಅಂದರೆ ಇದು ಯೂಸ್ ಆಗೋಲ್ಲ. ನಾನು ಟ್ರೈ ಮಾಡಿ ಕೂಡ ತೋರಿಸಿದ್ದೀನಿ ಕ್ಲಾಸಲ್ಲಿ. ಸೊ ಸುಮಾರು ಜನ ಹುಡುಗಿಯರು ಇದನ್ನೇ ತೊಗೋತೀವಂತ ಅಂದರು. ಬಟ್ ಆದರೆ ಅದೆಲ್ಲ ಸ್ವಲ್ಪ ರಿವ್ಯೂ ಮಾಡೋದಕ್ಕೆ ಹಾಗೆ ಇಟ್ಟಿರೋದು. ಆ್ಯಂಡ್ ಇಲ್ಲಿ ಲಾಸ್ಟ್ ಶೆಲ್ಪಲ್ಲಿ ಇಲ್ಲಿ ನಂದು ಇಂಚಿಪಟ್ಟಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೊಂದು ಪ್ಲ್ಯಾಂಟ್ ಹಾಗೆಯೇ ಗ್ರೀನ್ ಇರಲಿ ಅಂತ ಹೇಳಿ. ಆ್ಯಂಡ್ ಇಲ್ಲಿ 2 ಪೆನ್ ಮಾರ್ಕರ್ ಇಟ್ಟಿದ್ದೀನಿ. ಇದು ತುಂಬಾ ಯೂಸ್ ಆಗುತ್ತೆ. ಸುಮಾರು ಥರದ ಒಂದು ಐಟಮ್ಸ್ಗಳಿಗೆ ನಾವು ಅದೇ ಪಾರ್ಸಲ್ ಹೋಗುವಾಗ ಬರೆಯೋದಕ್ಕೆ ಇದು ಹೆಲ್ಪ್ ಆಗುತ್ತೆ ನಮಗೆ. ಆ್ಯಂಡ್ ಇಲ್ಲಿ ನನ್ನ ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. ಇದು ನನ್ನ ಬಿಸ್ನೆಸ್ ಕಾರ್ಡ್ಸ್ಗಳು ನಾನು ಮಾಡಿಸಿರೋದು. ಸೊ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೀನಿ, ಬಿಸ್ನೆಸ್ ಕಾರ್ಡ್ ಇದನ್ನು ನಾನೇ ಡಿಸೈನ್ ಮಾಡಿರೋದು. ತುಂಬ ಹಳೆ ಡಿಸೈನ್ ಇದು ನಾನು ಮಾಡಿರೋದು. ಸೊ ಆವಾಗಲೇ ಪ್ರಿಂಟ್ ಹಾಕ್ಸಿದ್ವಿ. ಆ್ಯಂಡ್ ಇದು ಕಾರ್ಡು ಯಾರಾದರೂ ಸಿಕ್ಕರೆ ನಾನು ಈ ಕಾರ್ಡ್ ಅವ್ರಿಗೆ ಕೊಟ್ಟಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಇದು ನಮ್ಮದು ಪ್ರಾಡಕ್ಟ್ ಕಾರ್ಡ್ಸು. ಓಕೆ, ನೀವೆಲ್ಲ ನೋಡಿರ್ಬೋದು, ಲಾಸ್ಟ್ ಟೈಮ್ ತೋರಿಸಿದ್ದೀನಿ. 2 ಥರದ ಕಾರ್ಡ್ ಮಾಡಿಸಿದ್ವಿ ನಾವು. ಇವಾಗ ಲೇಟೆಸ್ಟ್ ಕಾರ್ಡ್ಸ್ ಬರೋದಿದೆ. ಇದನ್ನು ಈ ರೀತಿ ಇಟ್ಟಿರ್ತೀವಿ, ಯಾಕಂದರೆ ಈಸಿ ಆಗಿಬಿಡುತ್ತೆ ಯೂಸ್ ಮಾಡೋದಕ್ಕೆ ನನಗೆ. ಆ್ಯಂಡ್ ಇದು ನನ್ನ ಎಲ್ಲ ಏನಂತಂದರೆ ದಾರ ಸ್ವಲ್ಪ ಅನ್ಆರ್ಗನೈಸ್ ಇದೆ. ಬಟ್ ಆದರೆ ವರ್ಕ್ ಹಾಗೇನೆ ಸ್ವಲ್ಪ ಏನಾದರೂ ಹಾಗಿದ್ದೇ ಇರುತ್ತೆ, ಮೆಸ್ಸಿ ಇದ್ದೇ ಇರುತ್ತೆ. ಆ್ಯಂಡ್ ಇದು ಸ್ಪೆಷಲಿ ಬ್ಯಾಗ್ ಸ್ಟಿಚ್ ಮಾಡೋದಕ್ಕಂತಲೇ ದಾರಗಳಿದು. ಸೊ ಇದು ಕೂಡ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಯಾರಾದರೂ ಬೇಕು ಅಂದರೆ ಆರ್ಡ್ರ್ ಹಾಕ್ಬೋದು ನೀವು. ಆ್ಯಂಡ್ ಇದರಲ್ಲಿ ನನ್ನ ಹೊಲಿಗೆ ಸಾಮಾನುಗಳನ್ನ ಇಟ್ಟಿರ್ತೀನಿ, ಚಿಕ್ಕ ಪುಟ್ಟ ಎವ್ರಿಥಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರೋದನ್ನು ಇದರಲ್ಲಿ ಇಟ್ಟಿರ್ತೀನಿ. ಆ್ಯಂಡ್ ಇದನ್ನು ನಾನೊಂದು ಮಾಲಿಂದ ಖರೀದಿ ಮಾಡಿ ತೊಗೊಂಡು ಬಂದಿದ್ದೆ. ಆ್ಯಂಡ್ ಇದನ್ನ ತೋರಿಸ್ತೀನಿ. ಇದು ಸ್ವಲ್ಪ ಯೂನಿಕ್ ಆಗಿತ್ತು ಆ್ಯಕ್ಚುಲಿ. ಸೊ ಹೀಗಾಗಿ ನಾನು ಇದು ತೊಗೊಂಡು ಬಂದಿದ್ದು. ಸೊ ನೋಡ್ತಾ ಇರ್ಬೋದು, ಈ ರೀತಿ ಇದೆ ಇದು. ಓಕೆ, ಸೊ ಈ ರೀತಿ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೀಗಾಗಿ ಇದನ್ನು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ಈ ರೀತಿ ಒಂದು ಗ್ಲೂ ಎಲ್ಲ ಯೂಸ್ ಮಾಡ್ತೀನಿ ನಾನು, ಯಾಕಂದರೆ ನನಗೆ ಪ್ಯಾಕಿಂಗಲ್ಲಿ ಹೆಲ್ಪ್ ಆಗುತ್ತೆ ಇದು. ಆ್ಯಂಡ್ ಇದಲ್ಲೂ ಕೂಡ ಒಂದು ಸ್ಟೆಪ್ಲರ್, ಯಾವಾಗಲೂ ಕೂಡ ಸ್ಟೆಪ್ಲರ್ ನಾನು ಸ್ಟೋರ್ ಮಾಡಿರ್ತೀನಿ. ಇದು ಕೂಡ ತುಂಬಾ ಯೂಸ್ ಆಗುತ್ತೆ. ಸ್ಟೆಪ್ಲರ್ ಯಾವಾಗಲೂ ಇದ್ದೇ ಇರುತ್ತೆ, ಅದು ಬೇಕೇ ಬೇಕು. ಆ್ಯಂಡ್ ಇಲ್ಲಿ ಸೈಡಲ್ಲಿ ನೋಡಿದರೆ ಒಂದು ಚಿಕ್ಕದೊಂದು ಇದೇ ರೀತಿ ಪಾಟ್ ಇಟ್ಟಿದ್ದೀನಿ. ಈ ಹೂಗಳು ಕೇವಲ ಶೋಕಿಗೆ ಮಾತ್ರ ಮಾಡ್ತಾಯಿಲ್ಲ, ನಾನು ಒಂದು ಫೋಟೋಶೂಟ್ಗೂ ಕೂಡ ಯೂಸ್ ಮಾಡ್ತೀನಿ. ಇದು ಕಂಪೇರ್ ಹೇಗಿರುತ್ತೆ ಅಂದರೆ, ಯಾವುದೋ ಪ್ರಾಡಕ್ಟ್ ಇರುತ್ತಲ್ವ ಅದರದ್ದು ಫೋಟೋಶೂಟಲ್ಲಿ ಇದನ್ನು ಸ್ವಲ್ಪ ನಾನು ಸೈಡಲ್ಲಿ ಇಟ್ಟು ಫೋಟೋಶೂಟ್ಗಳು ಮಾಡ್ತೀನಿ. ತುಂಬ ಯೂನಿಕ್ಕಾಗಿ ಬರುತ್ತೆ, ಅದಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೊಂದು ಪುಟ್ಟದಾಗಿ ಒಬ್ಬ ಮ್ಯಾನ್ ಇಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಸೊ ಇದು ಯಾವಾಗಲೂ ಕೂಡ ನಾನು ಸ್ಟಿಚಿಂಗ್ ಮಷಿನ್ ಮೇಲೆ ಇದ್ದೇ ಇರುತ್ತೆ. ಯಾವಾಗಲೂ ನಾನು ವೀಡಿಯೋಸ್ಗಳನ್ನ ನೋಡ್ತಾ ಹೋದರೆ ಇವನು ಇದ್ದೇ ಇರ್ತಾನೆ. ಇದರಲ್ಲಿ ಸುಮಾರು ಥರದ ಒಂದು ಚಿಕ್ಕ ಪುಟ್ಟ ಐಟಮ್ಸ್ಗಳನ್ನ ನಾನು ಸ್ಟೋರ್ ಮಾಡಿರ್ತೀನಿ. ಪಿನ್ ಆಯಿತು, ಆಮೇಲೆ ಅದಲ್ಲದು ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಇವುಗಳನ್ನೆಲ್ಲ ಈ ಸ್ಟೋರ್ ಮಾಡಿರ್ತೀನಿ. ನನಗೆ ಇಂಪಾರ್ಟೆಂಟ್ ಏನು ಅನಿಸುತ್ತೆ, ನಾನು ಬಂದ ತಕ್ಷಣವೇ ನನಗೆ ವರ್ಕ್ ಮಾಡೋದಕ್ಕೆ ಯಾವ್ದು ಬೇಕು ಅದನ್ನು ಆರ್ಗನೈಸ್ ಮಾಡಿಕೊಂಡು ಇಟ್ಟಿರ್ತೀನಿ. ಬರ್ತೀನಿ, ಇದು ತಗೊಂಡು ಇಲ್ಲಿ ಕೆಲಸ ಮಾಡ್ತೀನಿ ತುಂಬ ಈಸಿಯಾಗಿ. ಆ್ಯಂಡ್ ಇದು ಆಲ್ರೆಡಿ ನಾನು ಸ್ಟೋರ್ ಮಾಡಿಡ್ತಾ ಇದ್ದೀನಿ. ಆಲ್ರೆಡಿ ಹೇರ್ ಬೋಸ್ಗಳು ಹೋಗಬೇಕಿದೆ ಆ್ಯಕ್ಚುಲಿ. ಆ್ಯಂಡ್ ಇದು ನನಗೆ 50 ಆರ್ಡ್ರ್ ಬಂದಿದೆ ಹೇರ್ ಬೋಸೋದು. ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದ್ದೀನಿ. ಆ್ಯಂಡ್ ಇದು ಕೂಡ ಇವಾಗ ನಾನು ಎಲ್ಲ ಕಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ. ಜಸ್ಟ್ ಇದನ್ನು ಏನು ಮಾಡ್ಕೊಂಡೆ ನಾವಿವಾಗ ಸ್ಟಿಚ್ ಮಾಡಬೇಕು. ಓಕೆ, ಆ್ಯಂಡ್ ಇದು ಚಿಕ್ಕ ಹೇರ್ ಬೋಸ್ಗಳದ್ದು ನಾವು ಲಾಂಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಯೂನಿಕ್ ಆಗಿದೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ ಹೇಳಿ.
ಸೊ ಇದ್ರದ್ದು ಕೂಡ ಇವಾಗ ನಾನು ಲಾಂಚ್ ಮಾಡ್ತಾಯಿದ್ದೀನಿ. ಆರ್ಡರ್ಸ್ ಬಂದಿದೆ, ಬಟ್ ಆದರೆ ಬಲ್ಕ್ ಆರ್ಡರ್ ತೊಗೊಂಡಿಲ್ಲ, ಸಿಂಗಲ್ ಪೀಸ್ ಆರ್ಡರ್ ಬರ್ತಾ ಇದೆ. ಬಟ್ ಬಲ್ಕ್ ಇದು ಕಂಪ್ಲೀಟ್ ಆದಮೇಲೆ ಬಲ್ಕ್ ಆರ್ಡ್ರಿಗೆ ಅನೌನ್ಸ್ ಮಾಡ್ತೀವಿ. ಆ್ಯಂಡ್ ಇದು ಸೈಜ್ 2 ಡಿಫ್ರೆನ್ಸ್ ಸೈಜಲ್ಲಿರುತ್ತೆ. ಒಂದು ಸ್ವಲ್ಪ ದೊಡ್ಡದಿದೆ, ಇನ್ನೊಂದು ಸ್ವಲ್ಪ ಚಿಕ್ಕದಿದೆ. ಫಿನಿಶಿಂಗ್ ಎರಡರದ್ದು ಕೂಡ ಡಿಫ್ರೆಂಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಓಕೆ, ಇದು ಫಿನಿಶಿಂಗ್ ಬೇರೆ ಕಾಣ್ತಾ ಇದೆ ಆ್ಯಂಡ್ ಇದ್ರ ಫಿನಿಶಿಂಗ್ ಬೇರೆ ಕಾಣಿಸ್ತಾ ಇದೆ. ಹೀಗಾಗಿ ನಾವು ಡಿಫ್ರೆಂಟ್ ವೆರೈಟಿಯಲ್ಲಿ ಇಡ್ತಾ ಇದ್ದೀವಿ. ಕಸ್ಟಮರ್ಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿ ಅವ್ರು ನಮಗೆ ಆರ್ಡ್ರ್ ಹಾಕ್ತಾರೆ. ಕೆಲವರು ಬ್ರ್ಯಾಂಡಲ್ಲೂ ಕೂಡ ನಮ್ಮ ಹತ್ರ ತೊಗೊಂಡೋಗಿ ತಮ್ಮ ಬ್ರ್ಯಾಂಡನ್ನು ಅಟ್ಯಾಚ್ ಮಾಡಿ ಮಾರ್ಕೋತಾರೆ. ಆ್ಯಂಡ್ ಇಲ್ಲಿ 2 ಕತ್ರಿ ಯೂಸ್ ಮಾಡ್ತೀನಿ ರೆಗ್ಯುಲರಾಗಿ. ಒಂದು ಹಿತ್ತಾಳೆ ಕತ್ರಿ, ಒಂದು ಪ್ಲಾಸ್ಟಿಕ್ಕು. ಇದನ್ನು ತುಂಬ ಕಡಿಮೆ ಯೂಸ್ ಮಾಡ್ತೀನಿ ಆ್ಯಂಡ್ ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಇದು ತುಂಬಾ ಸ್ಮೂತಾಗಿ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ಇನ್ನೊಂದು ಎಲ್ಲಕ್ಕಿಂತ ಹೆಚ್ಚಿಂದು ಒಂದು ಇಲ್ಲಿ ಹಾಟ್ ಗನ್ ಗ್ಲೂ ಯೂಸ್ ಮಾಡ್ತೀನಿ. ಸೊ ಈ ಹಾಟ್ ಗನ್ ಗ್ಲೂ ತುಂಬ ದಿನದಿಂದ 4 ವರ್ಷದಿಂದ ಯೂಸ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿದೆ. ಇದು ಯಾವಾಗಲೂ ಕೂಡ ಇಲ್ಲೇ ನನ್ನ ಟೇಬಲ್ ಪಕ್ಕದಲ್ಲೇ ಇಟ್ಟಿರ್ತೀನಿ. ಓಕೆ, ಸೊ ಈ ರೀತಿ ನಂದು ವರ್ಕ್ ಪ್ಲೇಸ್ ಇರುತ್ತೆ. ಜಸ್ಟ್ ನಾನು ಬರ್ತೀನಿ, ಬಂದುಬಿಟ್ಟು ನಾನು ವರ್ಕ್ ಮಾಡೋದಕ್ಕೆ ಕೂತ್ಕೋತೀನಿ. ಆ್ಯಂಡ್ ತುಂಬ ಸಿಂಪಲ್ಲಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದರಿಂದ ಏನಾಗುತ್ತೆ ಅಂತಂದರೆ ತುಂಬಾ ಕಚಪಚ ಅಂತ ಇಲ್ಲ, ತುಂಬ ಚೆನ್ನಾಗಿ ಇಲ್ಲಿ ವರ್ಕ್ ಮಾಡ್ಕೋಬೋದು. ಈ ರೀತಿ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟರೆ ಟೈಮ್ ಉಳಿಯುತ್ತೆ ಆ್ಯಂಡ್ ಬಂದು ಸಿಂಪಲ್ಲಾಗಿ ನೀವು ನಿಮ್ಮ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೋಡಿದ್ರಾ, ಈ ರೀತಿ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ರಿಕ್ವೆಸ್ಟ್ ಇತ್ತು, ಸೊ ಈ ವಿಡಿಯೋ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಯಾವುದೇ ಒಂದು ರಿಕ್ವೆಸ್ಟ್ ನಿಮ್ಮದು ಬಂದರೂ ಕೂಡ ಡೆಫಿನೆಟ್ಲಿ ನಾನು ಆ ವಿಡಿಯೋನ ಮಾಡ್ತೀನಿ. ಆ್ಯಂಡ್ ಸೊ ನಿಮ್ಮ ರಿಕ್ವೆಸ್ಟ್ ಏನಾದರೂ ಇದ್ದರೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಮತ್ತು ನೀವು ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಯಾವ ಊರಿಂದ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಿ, ಡೆಫಿನೆಟ್ಲಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ನನಗೆ ಕೂಡ ಖುಷಿ ಆಗುತ್ತೆ. ಓಕೆ, ಸೊ ಮುಂದೆ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.